ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಮಾಡಬೇಕೋ ಮಾಡಬೇಕು. ಅದೇ ರೀತಿ ಸ್ಯಾಲ್ರಿನೂ ಕೂಡ ಜಾಸ್ತಿ ಮಾಡಬೇಕು ಜನಕ್ಕೆ. ಲಾಸ್ ಆಯ್ತು ಅಂತ ನೀವು ಮಾಡ್ತಾ ಇರಲಿಲ್ಲ. ಈಗ ಇವ್ರು ಕಾರ್ಮಿಕರಿಗೆ ಏನು ಮಾಡ್ತಾರೆ? ಒಂದೇ ಸರಿ 15% ಮಾಡೋದು ತಪ್ಪು. ನೀವು ಒಂದೇ ಸರಿ 15% ಮಾಡ್ತು ಅಂದರೆ ಯಾರ ಕೈಲೂ ಶಕ್ತಿ ಇಲ್ಲ, ತಡೆ ಶಕ್ತಿ ಇಲ್ಲ. ಗಿಫ್ಟ್ ಅಲ್ಲ, ಯಾವ ಬೋನಸ್ಸು ಅಲ್ಲ, ಕತ್ರಿ ಜೋಬ್ಗೆ. ಬಸ್ ದರ 15% ಜಾಸ್ತಿ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಡಿ, ರೇಟ್ ಜಾಸ್ತಿ ಮಾಡಿ ಎಷ್ಟು ವರ್ಷ ಆಯಿತು. ಅದು ತಪ್ಪು. ಇದು ಯಾವುದೇ ಸರ್ಕಾರ ಆಗಲಿ ವರ್ಷಕ್ಕೆ ಅದೇನು ಮಾಡಬೇಕೋ ಮಾಡ್ಕೊಂಬಂದ್ಬಿಡ್ಬೇಕು ಅಲ್ವಾ? ತಪ್ಪದು. ಒಂದೇ ಸರಿ 15% ಮಾಡಿರೋದು ತಪ್ಪು. ಜೊತೆಗೆ ಫುಲ್ ಲೇಡೀಸಿಗೆ ಕೊಟ್ಟಿರೋದು ತಪ್ಪು. ದುಡಿಯೋರ್ಗು ಕೊಟ್ಟಿದ್ದಾರೆ. ಈಗ 1 ಲಕ್ಷ ಸಂಬಳ ತಗೊಳ್ಳೋರು ಫ್ರೀಯಾಗಿ ಹೋಗ್ತಾರೆ, ಏನು ಇಲ್ಲದಲ್ಲೇ ಇರೋರು ಫ್ರೀಯಾಗಿ ಹೋಗ್ತಾರೆ. ಇದು ತಪ್ಪು. ಸೀನಿಯರು ಇಷ್ಟು ಅಂತ ಏಜ್ ಮಾಡಿಬಿಟ್ಟು ಆ ಏಜಿಂದ ಜಾಸ್ತಿ ಫ್ರೀ ಕೊಟ್ಟರೆ ಅದು ಓಕೆ. ಮಿಕ್ಕಿದವ್ರಿಗೆಲ್ಲ ಚಾರ್ಜ್ ತಗೋಬೇಕು. ಇವರು ಸರ್ಕಾರದಿಂದ ಎಲ್ಲ ಕೊಟ್ಬಿಟ್ಟು ಈಗ ಸಾಮಾನ್ಯ ಜನಕ್ಕೆ ಕೇಳಿಬಿಟ್ರೆ ಹೇಗೆ? ಹೌದು. ಇವಾಗ ಜಾಸ್ತಿ ಮಾಡಿದ್ರೆ ಅಂದ್ರೆ ಲೇಡೀಸ್ಗಳಿಗೆ ಫ್ರೀ ಕೊಡೋದು ನಿಲ್ಲಿಸಿ ಅಥವಾ ಜಾಸ್ತಿ ಮಾಡದೇ ಇದ್ದಿದ್ರು ಚೆನ್ನಾಗಿರ್ತಿತ್ತ, ಹೇಗೆ ಅನ್ಸುತ್ತೆ ನಿಮ್ಗೆ? ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಮಾಡಬೇಕೋ ಮಾಡಬೇಕು. ಅದೇ ರೀತಿ ಸ್ಯಾಲ್ರಿನೂ ಕೂಡ ಜಾಸ್ತಿ ಮಾಡಬೇಕು ಜನಕ್ಕೆ. ಸುಮ್ಮನೆ ಒಂದೇ ಸರಿ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ನೀರಿನ ದರ ಜಾಸ್ತಿ ಮಾಡಿದ್ದಾರೆ, ತಿರ್ಗಾ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಆಮೇಲೆ ಇವಾಗ ಹಾಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಇದು ಒಂದೇ ಸರಿ ಮಾಡೋದು ತಪ್ಪು. 1% ಅಥವಾ 2% ಇಯರ್ ವೈಸ್ ಮಾಡ್ಕೊಂಡೋದ್ರೆ ಯಾರಿಗೂ ತೊಂದರೆ ಇರಲ್ಲ. ಅದು ಯಾವಾಗಲೂ ಸಡನ್ ಆಗಿ ಜಾಸ್ತಿ ಮಾಡ್ತಾರಲ್ಲ, ಏನು ಹೇಳ್ತೀರಾ? ಮಾಡೋದು ತಪ್ಪು. ಅದು ಏಕ್ದಮ್ ಮಾಡಿರೋದು ಹೊಸ ವರ್ಷಕ್ಕೆ ತಪ್ಪು. ಹೌದು. ಬೋನಸ್ ಬೋನಸ್ ಕತ್ರಿ. ಇದು ಗಿಫ್ಟ್ ಅಲ್ಲ, ಯಾವ ಬೋನಸ್ಸು ಅಲ್ಲ, ಕತ್ರಿ ಜೋಬ್ಗೆ. ಅಲ್ಲಮ್ಮ, ಈಗ ಕಾಸ್ಟ್ ಆಫ್ ಇಂಡೆಕ್ಸು ಬರ್ತಾಯಿಲ್ಲ. ಕಾಸ್ಟ್ ಆಫ್ ಇಂಡೆಕ್ಸ್ ವರ್ಷದಲ್ಲಿ ಬಂದಾಗ ಯಾಕೆ ಇವರು ಜಾಸ್ತಿ ಮಾಡಲ್ಲ? ಅವು ಮಾಡ್ಬೋದಾಯ್ತಲ್ಲ. ಈಗ ಒಂದೇ ಸರಿ 15% 20% ಅಂತ ನಾಗರಿಕರ ಮೇಲೆ ಹಾಕಿದೆ, ಅದು ಹೊರೆ ತಾನೆ. ಹಾಂ, ಇಲ್ಲ ಸರ್, ಹೆಂಗಸರು ಅಂತಲ್ಲ, ಅವರು ನಮ್ಮವರೇ. ಈಗ ಕಾಸ್ಟ್ ಆಫ್ ಇಂಡೆಕ್ಸ್ ಅವ್ರಿಗೂ ಬರ್ತದೆ, ನಮಗೂ ಬರ್ತದೆ, ಹೆಂಗಸರಿಗೆ ಅಂತಲ್ಲ, ಎಲ್ಲರಿಗೂ ಮಾಡ್ತೇವಲ್ಲ. ವರ್ಕರ್ಸಿಗೆ ವರ್ಷ ಏನು ಮಾಡ್ತಾಯಿದ್ದಾರೆ ಇವರು? ಸ್ಯಾಲರಿ ಜಾಸ್ತಿ ಮಾಡ್ತಾರಾ? ಇಲ್ಲ. ಮಾಡ್ತಾರಾ? ಅವ್ರ ಜೀವನ ನಡೆಸ್ಬೇಕಲ್ವಾ? ಹಾಂ, ಇವರು ಜಾಸ್ತಿ ಮಾಡಿಕೊಂಡು ಇದು ಯಾರಿಗೆ ಮಾಡ್ತಾಯಿದ್ದಾರೆ? ಇದನ್ನು ಲಾಸ್ ಆಯಿತು ಅಂತ ಮಾಡ್ತಾಯಿದ್ದಾರಲ್ಲಮ್ಮ. ಲಾಸ್ ಆಯಿತು ಅಂತ ನೀವು ಮಾಡ್ತಾ ಇರಲಿಲ್ಲ. ಈಗ ಇವ್ರು ಕಾರ್ಮಿಕರಿಗೆ ಏನು ಮಾಡ್ತಾರೆ? ಅವ್ರ ಜೀವನ ನಡೆಸ್ಬೇಕಲ್ಲ. ನೀವು ವರ್ಷ ಮಾಡಿ, ವರ್ಷ ಎಷ್ಟು ಅಂತ ಮಾಡಿ, ಅದು ಡೀಸೆಲ್ ಬೆಲೆ ಏನು ರೇಟ್ ಆಯ್ತದೆ ಇದು ನೋಡಿಕೊಂಡು ವರ್ಕರ್ಸ್ಗೆ ಏನು ಇದು ಕೊಡ್ತೀರೋ ಅದನ್ನು ಮಾಡಿ ಎಲ್ಲರಿಗೂ ಸಹ ಅನುಕೂಲ ಮಾಡಿದರೆ ಒಂದು ಪರವಾಗಿಲ್ಲ. ನೀವು ಒಂದೇ ಸರಿ 15% ಮಾಡ್ತು ಅಂದರೆ ಯಾರ ಕೈಲೂ ಶಕ್ತಿ ಇಲ್ಲಮ್ಮ, ತಡೆ ಶಕ್ತಿ ಇಲ್ಲ. ಈಗ ಎಷ್ಟೋ ಕಾರ್ಮಿಕರು ಇವತ್ತು ಕೆಲಸ ಇಲ್ಲ, ಅವ್ರು ಒಂದೊತ್ತು ಊಟ ಮಾಡ್ತಾರೆ. 70% ಎಂಪ್ಲಾಯೀಸ್ ಇವಾಗ ಒಂದೊತ್ತು ಊಟ ಮಾಡ್ತಾರೆ. ಬೆಳಗ್ಗೆ ಒಂದು ತುತ್ತು ಸ್ವಲ್ಪ ಊಟ ತಗೊಂಡೋದ್ರೆ ರಾತ್ರಿಗೆ ಬಂದು ಅವ್ರು ಊಟ ತಿನ್ನೋದು. ಜೀವನ ಕಷ್ಟ. ಆಯ್ತಮ್ಮ. ಏನು ಹೇಳ್ತೀರಾ ಅಂದ್ರೆ ಸಡನ್ ಆಗಿ ಈ ತರ 15-20% ಈ ತರ ಜಾಸ್ತಿ ಮಾಡ್ತಾ ಹೋದ್ರೆ ಸರ್ಕಾರ ಹೇಗೆ? ಅಂದ್ರೆ ನೋಡಮ್ಮ, ಒಂದು ಗಾಡಿಗೆ 5 kg 80 kg ಹೊರವ ತೂಕ ಇದೆ. ಒಂದೇ ಸರಿ 180 kg ತೂಕ ಹೊರ್ತದ? ಏನಾಗ್ತದೆ? ಹೋಯ್ತು ತಾನೆ. ಅದೇ ತಾನೇ ಇದು ಆಗದಮ್ಮ. ಬೀಟ್ ಪ್ಲಸ್ ಕರ್ನಾಟಕ.